ತೀರ್ಕೊಂಡ ಮೇಲೆ ಕೆಟ್ಟದಾಗಿ ಯಾರ ಬಗ್ಗೆನೂ ಮಾತಾಡಬಾರದಂತೆ. ನಾನೇ ಎಲ್ಲ, ಎಲ್ಲವೂ ನಾನೇ, ಸಿನಿಮಾ ನಾನೇ, ನಾನೇ ಸಿನಿಮಾ, ಅಹಂ ಬ್ರಹ್ಮಾಸ್ಮಿ. ನಾನು ಮನಸ್ಸು ಮಾಡಿದರೆ 100 ಜಗ್ಗೇಶನ್ನು ಹುಟ್ಟಾಕಬಲ್ಲೆ ಅಂತ ನಾನು ಎದುರು ಹೇಳಿದ್ದೆ. ಯಾವ 2 ಸೂಪರ್ ಹಿಟ್ ಸಿನಿಮಾದಲ್ಲಿ ನಾಯಕನಾಗಿದ್ನೋ, ಆ ಸಿನಿಮಾಕ್ಕೆ ಲೈಫ್ ಕೊಟ್ಟಿದ್ರು, ಅವ್ರ ಬಗ್ಗೆ ಇಷ್ಟು ಕೇವಲವಾಗಿ ಮಾತಾಡ್ಬೋದು. ಎದ್ದೇಳು ಮಂಜುನಾಥ ಮತ್ತು ಮಠ, ಈ 2 ಸಿನಿಮಾದ ನಂತರ ನನ್ನ ಹೆಸರು ಹಾಕಿದ್ರೆ ಸಾಕು, ನನ್ನ ಹೆಸರಿದ್ದರೆ ಸಾಕು, ಗುರುಪ್ರಸಾದ್, ಮಠ ಗುರುಪ್ರಸಾದ್ ಅಂತಿದ್ರೆ ಜನ ಓಡ್ಕೊಂಡು ಬರ್ತಾರೆ, ಸಿನಿಮಾ ನೋಡ್ತಾರೆ, ಟಿಕೆಟ್ ಹೋಗ್ತಾರೆ, ಔಷಧ ಮಾಡ್ತಾರೆ. ಇದು ದುರಹಂಕಾರದ ಮೇರು ಪರ್ವತ. ನಮಸ್ಕಾರ. ಗಣೇಶ್ ಕಾಸರಗೋಡು, ಸ್ಪೀಡ್ ನ್ಯೂಸ್ ಕನ್ನಡ. ನನ್ನ ಕಾರ್ಯಕ್ರಮ ನೆನಪುಗಳ ಮೆರವಣಿಗೆ. ಇವತ್ತು ನನ್ನ ನೆನಪುಗಳ ಮೆರವಣಿಗೆಯಲ್ಲಿ ಒಬ್ಬ ಅಗಲಿದಂತಹ ನನ್ನ ತುಂಬ ಆತ್ಮೀಯರಾದ ಗೆಳೆಯರ ಬಗ್ಗೆ ಮಾತಾಡಲಿಕ್ಕೆ ಹೊರಟಿದ್ದೀನಿ. ಅವರಿಲ್ಲ, ಈಗ ತೀರ್ಕೊಂಡಿದ್ದಾರೆ. ತುಂಬ ತುಂಬ ಶೋಚನೀಯವಾದ ಸೂಸೈಡ್ ಕೇಸ್ ಅದು, ಶೋಚನೀಯವಾದ. ಅದು ಹಗ್ಗದಲ್ಲಿ ನೇತಾಡ್ತಿದ್ದಂತಹ ವ್ಯಕ್ತಿ ಇಡೀ ಇಂಡಸ್ಟ್ರಿಯನ್ನು ಒಂದು ಕಾಲದಲ್ಲಿ ಅಲ್ಲಾಡಿಸಿದವರು. ಅಂಥ ವ್ಯಕ್ತಿ, ಅವರ ಆ ಹಗ್ಗದಲ್ಲಿ ನೇತಾಡಿದ ಶರೀರ, ಮುಖ, ಊದ್ಕೊಂಡಿರೋ ಮುಖ, ಕೂದಲುಗಳು, ಗಡ್ಡ ಇಷ್ಟುದ್ದ, ಇಷ್ಟೆಲ್ಲ ನಿಮ್ಗೆ ಗೊತ್ತಾಗಿರ್ಬೋದು ಯಾರು ಅಂತೇಳಿ. ಗುರುಪ್ರಸಾದ್, ಮಠ ಗುರುಪ್ರಸಾದ್. ಈಗ ನಿಮಗೆ ಪಕ್ಕಾ ಆಗಿರ್ತದೆ. ತೀರ್ಕೊಂಡ ಮೇಲೆ ಕೆಟ್ಟದಾಗಿ ಯಾರ ಬಗ್ಗೆನೂ ಮಾತಾಡಬಾರ್ದಂತೆ. ಆದರೆ ಕೆಲವು ಅನಿವಾರ್ಯತೆಗಳು, ಕೆಟ್ಟದಾಗಿ ಮಾತಾಡಬಾರ್ದು ಅಂದರೆ ಕಂಪ್ಲೇಂಟಾಗಿ ಮಾತಾಡಬಾರ್ದು, ಇಲ್ಲದನ್ನು ಕ್ರಿಯೇಟ್ ಮಾಡಬಾರ್ದು, ಇಲ್ಲದನ್ನು ಹೇಳಬಾರ್ದು ಅಂತ ಅಷ್ಟೇ ನಾನು ಹೇಳ್ತಾರೆ. ಬಟ್ ಇದು ಇದ್ದದ್ದು. ನನ್ನ ಮತ್ತು ಅವರ ಒಡನಾಟ ಸುಮಾರು 20-25 ವರ್ಷಗಳ ಹಿಂದಿಂದು. ಆದ್ದರಿಂದ ಅವರ ಬಗ್ಗೆ ನಾನು ಅಧಿಕೃತವಾಗಿ ಬಲ್ಲೆ. ಅವರ ಜೊತೆ ಒಂದು ಸಿನಿಮಾಕ್ಕಾಗಿ ನಾನು ಕೆಲಸ ಮಾಡುವಂಥ ಅಪರ್ಚುನಿಟಿ ಕೂಡ ಇತ್ತು. ಆದರೆ ಅದು ಏನೇನಾಯಿತು ಎಂಬುದರ ಬಗ್ಗೆ ನಿಮ್ಮ ಹತ್ರ ನಾನು ಹೇಳಲಿಕ್ಕೆ ಹೋಗ್ತೀನಿ ಈ ಮೆರವಣಿಗೆಯಲ್ಲಿ. ದಯವಿಟ್ಟು ಬನ್ನಿ ನನ್ನೊಟ್ಟಿಗೆ. ನಾನೇ ಎಲ್ಲ, ಎಲ್ಲವೂ ನಾನೇ, ಸಿನಿಮಾ ನಾನೇ, ನಾನೇ ಸಿನಿಮಾ, ಅಹಂ ಬ್ರಹ್ಮಾಸ್ಮಿ. ಇದು ಮಠ ಗುರುಪ್ರಸಾದ್ ಆಗಾಗ ಹೇಳ್ತಿದ್ದ ಮಾತು. ಅಹಂಕಾರ ಇರಬೇಕು ಮನುಷ್ಯನಿಗೆ, ಅದರ ದುರಹಂಕಾರ ಇರಬಾರ್ದ್ರೆ. ಯಾಕೋ ಗೊತ್ತಿಲ್ಲ, ಗುರುಪ್ರಸಾದಿಗೆ ದುರಹಂಕಾರ ಆವರಿಸಿಬಿಟ್ಟಿತ್ತು. ಆಫ್ಕೋರ್ಸ್ 2 ಸೂಪರ್ ಹಿಟ್ ಸಿನಿಮಾ ಕೊಟ್ಟಿದ್ದಾರೆ, ಮಠ, ಎದ್ದೇಳು ಮಂಜುನಾಥ. ಇಂಥ ಸೂಪರ್ ಹಿಟ್ ತುಂಬ ಕಮ್ಮಿ ಬಜೆಟ್ನಲ್ಲಿ, ತುಂಬ ಕಮ್ಮಿ ಬಜೆಟ್ನಲ್ಲಿ ಮಾಡಿದಂಥ ಸಿನಿಮಾ ಬಹುಶಃ ಕೋಟಿಗೂ ಮುಟ್ಟಿರಲಿಕ್ಕಿಲ್ಲ. ಅಂಥ ಸಂದರ್ಭದಲ್ಲಿ ಅದ್ಭುತವಾದಂಥ ಸಿನಿಮಾ ಮಾಡಿ ಜನರನ್ನು ನಗಿಸಿ ಬೇರೆ ಒಂದು ಲೋಕಕ್ಕೆ ಕರ್ಕೊಂಡೋಗಿ ಅವರಿಗೆ ತಿಳುವಳಿಕೆ ಹೇಳಿ. ಆದರೆ ತಾನು ಮಾತ್ರ ಯಾವ ತಿಳುವಳಿಕೆಯನ್ನು ಒಳಗೆ ಸೇರಿಸ್ಕೊಳ್ಳೋಕ್ಕೆ ಅವಕಾಶನೇ ಮಾಡಿಕೊಡಲಿಲ್ಲ ಮಠ ಗುರುಪ್ರಸಾದ್. ನಾನು ಮನಸ್ಸು ಮಾಡಿದರೆ 100 ಜಗ್ಗೇಶನ್ನು ಹುಟ್ಟಾಕಬಲ್ಲೆ ಅಂತ ನನ್ನ ಎದುರು ಹೇಳಿದ್ದು ಇದೇ ಗುರುಪ್ರಸಾದ್. ಯಾಕೆ? ಯಾವ 2 ಸೂಪರ್ ಹಿಟ್ ಸಿನಿಮಾದಲ್ಲಿ ನಾಯಕನಾಗಿದ್ನೋ, ಆ ಸಿನಿಮಾಕ್ಕೆ ಲೈಫ್ ಕೊಟ್ಟಿದ್ರು, ಅವ್ರ ಬಗ್ಗೆ ಇಷ್ಟು ಕೇವಲವಾಗಿ ಮಾತಾಡ್ಬಿಡೋದಾ? ತಪ್ಪಾಗಿದೆ. ಆವತ್ತು ನಾನು ಹೇಳಿದ್ದೇನೆ, ಇವತ್ತು ಇಲ್ಲಿ ದಿಢೀರ್ ಬಂದು ನನ್ನ ಎದುರು ನಿಂತು ನಾನು ಅದನ್ನು ಹೇಳೋದು, ಅದೇ ಮಾತು. ಲೈಫ್ ಯಾರು ಕೊಡೋದು? ಇಟ್ ಹ್ಯಾಪನ್ಸ್. 100%. ಗುರುಪ್ರಸಾದ್ ಮಹಾಬುದ್ಧಿವಂತ, ತುಂಬ ಓದಿದವರು, ಜಾಣ,
ಎಲ್ಲವೂ ನಿಜ. ಆದರೆ ಈ ಎಲ್ಲದರಿಂದಾಗಿ ಈ ಎರಡೇ ಎರಡು ಸಿನಿಮಾದಿಂದ ಆತನ ಇಷ್ಟೊಂದು ಅಹಂಕಾರ ದುರಹಂಕಾರ ಬರಬಾರ್ದಿತ್ತು ಅಂತ ನನ್ನ ವೈಯಕ್ತಿಕವಾದ ಅನಿಸಿಕೆ. ಇದು ಕಂಪ್ಲೇಂಟ್ ಅಲ್ಲ, ವಾಸ್ತವ, ನಿಜ ಘಟನೆಯನ್ನು ನಾನು ಹೇಳ್ತಾ ಹೋಗ್ತೀನಿ. ನೀವು ಕೇಳ್ತಾ ನನ್ನೊಟ್ಟಿಗೆ ಬನ್ನಿ. ನನ್ನ ನೆನಪಿನ ಪ್ರಯಾಣದಲ್ಲಿ, ನೆನಪುಗಳ ಮೆರವಣಿಗೆಯಲ್ಲಿ ನೀವು ಭಾಗಿಯಾಗಿ. ಮಠ ಗುರುಪ್ರಸಾದ್. ಒಂದು ದಿವಸ ಜಯನಗರದಲ್ಲಿ ಹೀಗೆ ಹೋಗ್ತಾ ಇದ್ದೆಪ್ಪ, ನಾನು, ನನ್ನ ಮಿಸ್ಸಸ್ ಗಾಯತ್ರಿ. ಹೋಗ್ತಾ ಇರುವಾಗ ಅಲ್ಲೊಂದು ನರ್ಸಿಂಗ್ ಹೋಮ್ ನೋಡಿದೆ. ಆ ನರ್ಸಿಂಗ್ ಹೋಮ್ನ ಕೆಳಗೆ ಅಲ್ಲಿ ಫುಟ್ಪಾತಲ್ಲಿ ಈ ವ್ಯಕ್ತಿ ನಿಂತಿದ್ದರು. ಮಠ ಗುರುಪ್ರಸಾದ್ ನಿಂತಿದ್ದರು. ಗುರುಗಳೇ ಅಂತ ಕರೆದ್ರು. ತಿರುಗಿ ನೋಡಿದೆ, ಓಹ್ ಮಠ ಗುರುಪ್ರಸಾದ್. ಹೋದೆ ಹತ್ರ, ವಿಶ್ ಮಾಡಿದೆ. ಬನ್ನಿ ಅಂತ ಕರ್ಕೊಂಡೋದ್ರು. ಇನ್ನು ಯಾವುದೋ ಒಂದು 5 ಸ್ಟಾರ್ ಹೋಟೆಲಿಗೆ ಕರ್ಕೊಂಡು ಹೋಗೋಗೆ ನರ್ಸಿಂಗ್ ಹೋಮ್ನ ಒಳಗೆ ಕರ್ಕೊಂಡೋದ್ರು. ಹೋಗಿ ಲಿಫ್ಟಿನ ಹತ್ರ ಹೋದ್ವಿ. ಲಿಫ್ಟಿಂದ ಹೋದ್ವಿ, 4th ಫ್ಲೋರಿಗೆ ಹೋದ್ವಿ. 4th ಫ್ಲೋರಿಗೆ ಹೋಗಿ ಒಂದು ಡೋರ್ ಓಪನ್ ಮಾಡಿದರು. ಓಪನ್ ಮಾಡಿದರೆ ಅದು ಒಬ್ಬ ರೋಗಿಷ್ಠ ವ್ಯಕ್ತಿಯ ಒಂದು ಚೇಂಬರ್, ಒಂದು ರೂಮ್. ಅಲ್ಲಿ ಏನು ಇಂಜೆಕ್ಟ್ ಮಾಡಿದಂಥ ಬಾಟ್ಲಿತ್ತು. ಅಂದರೆ ಒಂದು ರೋಗಿ ಮಲ್ಕೊಂಡಿರುವ ಜಾಗದಲ್ಲಿ ಏನೇನು ಇರಬೇಕಿತ್ತು ಅದೆಲ್ಲ ಇತ್ತು. ಬೆಡ್ ಅದೇ ಥರ ಇತ್ತು. ಆಮೇಲೆ ಅಲ್ಲೊಬ್ಬರು ನರ್ಸ್ ಆಗಾಗ ಬಂದು ಹೋಗ್ತಾಯಿದ್ರು. ನನಗೆ ಆಸೆ ಅದು, ಇಲ್ಲಿ ಯಾಕೆ, ಸೌಖ್ಯ ಅಲ್ವಾ, ಹೆಚ್ಚು ಕಮ್ಮಿ ಆಯಿತಾ ಆರೋಗ್ಯ ಅಂತ ಯೋಚನೆ ಬಂತು. ಬನ್ನಿ ಗುರುಗಳೇ ಕೂತ್ಕೊಳ್ಳಿ, ನಾನು ಹೇಳ್ತೇನೆ, ನಂಗೆ ಗೊತ್ತು ನೀವೇನು ಯೋಚನೆ ಮಾಡ್ತಾ ಇದ್ದಾರೆ ಅಂತ, ಅದ್ರ ಬಗ್ಗೆನೇ ನಾನು ಹೇಳಲಿಕ್ಕೆ ಹೋಗ್ತೀನಿ ಅಂತೇಳಿ ಗುರುಪ್ರಸಾದ್ ಹೇಳಲಿಕ್ಕೆ ಹೊರಟರು. ಇದು ಒಂದು ನರ್ಸಿಂಗ್ ಹೋಮ್, ನನ್ನ ಸ್ನೇಹಿತರದ್ದು. ಇಲ್ಲಿ ನಾನೀಗ ಸ್ಕ್ರಿಪ್ಟ್ ಬರಲಿಕ್ಕೆ ಕೂತ್ಕೊಂಡಿದ್ದೀನಿ ಅಂತ. ಎಲ್ಲ ಹೋಟೆಲ್ಗಳನ್ನು ಬಿಟ್ಟು ಈ ನರ್ಸಿಂಗ್ ಹೋಮ್ನಲ್ಲಿ ಒಂದು ರೂಮಲ್ಲಿ ನನಗೆ ಅರ್ಥನೇ ಆಗಿಲ್ಲ. ಸೊ ವಿಲಕ್ಷಣ ವ್ಯಕ್ತಿ ಅಂತೇಳಿ ಹೇಳಿರೋದೇ ಈ ಕಾರಣಕ್ಕೆ. ಅಲ್ಲಿ ಟೇಬಲ್ ಮೇಲೆ ಪೇಪರ್ ಪ್ಯಾಡ್ ಇತ್ತು, ಪೆನ್ನು, ಮೊಬೈಲ್ ಎಲ್ಲ ಇತ್ತು. ಆತ ಇಲ್ಲೇ ಬರೀತೇನೆ ಅಂತ ಹೇಳ, ಇಲ್ಲೇ ಬರೀತೇನೆ ಸ್ಕ್ರಿಪ್ಟ್. ನನಗೆ ಹೊರಗಡೆ ಹೋದರೆ ಜನ ತುಂಬ ಹತ್ತಿರ ಬಂದುಬಿಡ್ತಾರೆ, ತುಂಬ ಮಾತಾಡ್ತಾರೆ. ನನಗೆ ಅವ್ರನ್ನ ಬಿಟ್ಟು ಹೋಗ್ಲಿಕ್ಕೆ ಆಗಲ್ಲ. ಅಭಿಮಾನಿಗಳ ಮಾಡಿ ಬಂದು ನನ್ನನ್ನು ಅಪ್ಕೊಂಡು ಬಿಡ್ತಾರೆ, ಸೆಲ್ಫಿ ತಗೋತಾರೆ ಅಂತ ಹೇಳಿದರು. ಹೇಳಿ ಒಂದು ಪೆಕ್ಯುಲರಾಗಿ ನಕ್ಕರು. ಆ ನಗುನಲ್ಲಿ ನಾನು ಅರ್ಥ ಮಾಡಿಕೊಂಡೆ, ಇವರು ಅದೆಲ್ಲ ಕಾರಣಕ್ಕೆ ಇದರೊಳಗೆ ಬಂದಿದ್ದಲ್ಲ, ಒಂದು ಸಾಲ ಆಗಿದೆ, ಸಾಲ ಸೋಲ ಜಾಸ್ತಿ ಆಗಿದೆ. ಆ ಸಾಲಗಾರನ್ನು ತಪ್ಪಿಸಿಕೊಳ್ಳಬೇಕಾಗಿ ಈ ನರ್ಸಿಂಗ್ ಹೋಮ್ನಲ್ಲಿ ಅಡ್ಮಿಟ್ ಆಗಿದ್ದಾರೆ. ಅಡ್ಮಿಟ್ ಅಂದರೆ ಸ್ಕ್ರಿಪ್ಟ್ ಬರೆಯೋ ನೆಪದಲ್ಲಿ ಅಲ್ಲಿ ಸೇರಿಕೊಂಡಿದ್ದಾರೆ ಅಂತ. ಅದೆಂಥ ನರ್ಸಿಂಗ್ ಹೋಮ್ ಅಂದರೆ ಗುಂಡಾಕ್ಲಿಕ್ಕೂ ಬಿಟ್ಟಿದ್ದಾರೆ, ಅಲ್ಲೇ ಬಾಟ್ಲಿದೆ. ಸಿಗರೇಟ್ ಸೇರ್ಲಿಕ್ಕೂ ಬಿಟ್ಟಿದ್ದಾರೆ. ಈ ವಿಚಿತ್ರ ಮನುಷ್ಯ ಇದ್ದಾನೆ. ಅದು ಹೇಗೆ ಅದರೊಳಗೆ ಎಂಟ್ರಿ ತೊಗೊಂಡ, ಅದು ಹೇಗೆ ದೊಡ್ಡ ಫೇಮಸ್ ನರ್ಸಿಂಗ್ ಹೋಮ್ ರೀ ಅದು, ಹೆಸರು ಬೇಡ ಇಲ್ಲಿ, ತುಂಬ ದೊಡ್ಡ ನರ್ಸಿಂಗ್ ಹೋಮ್. ಅಂಥ ಜಾಗದಲ್ಲಿ ಈ ವ್ಯಕ್ತಿ ಈ ಥರ ಜೀವನ ಮಾಡ್ತಾ ಇದ್ದಾನೆ. ಎಷ್ಟು ಸಮಯದಿಂದ ಇದ್ದೆ ಅಂತ ಕೇಳಿದೆ. 1 ತಿಂಗಳಿಂದ ಇದ್ದೇನೆ. 1 ತಿಂಗಳಿಂದ ಇದೇ ರೂಮಲ್ಲಿ ಇದೇ ಬೆಡ್ಡಲ್ಲಿ ಮಲ್ಕೊಳ್ಳೋದು, ಅಲ್ಲಿ ಸಿಗರೇಟ್ ಸೇದೋದು, ಅಲ್ಲಿ ಗುಂಡು ಹಾಕೋದು, ಅಲ್ಲಿ ಸ್ಕ್ರಿಪ್ಟ್ ಬರೆಯೋದು. ಗುರುಗಳೇ ನಿಮಗೆ ಒಂದು ಆಫರ್ ಇದೆ ಅಂತ ಹೇಳಿದೆ. ಏನು? ಅಲ್ಲಲ್ಲ, ದಾರಿಯಲ್ಲಿ ಹೋದಾಗ ಸಿಕ್ಕಿದಾಗ ಒಂದು ಆಫರ್ ಇದೆ ಅಂತೇಳಿ ಹೇಳ್ತೀರಿ, ಫೋನ್ ಮಾಡಿ ಮಾತಾಡಲ್ಲ. ಇಲ್ಲ ತಪ್ಪಾಗಿದೆ, ನಿಮಗೊಂದು ಆಫರ್, ಒಂದು ಸಿನಿಮಾ ಸ್ಕ್ರಿಪ್ಟ್ ನಾನು ಮಾಡ್ತಾಯಿದ್ದೀನಿ, ಇದನ್ನು ಹೀಗೆ ನಿಮಗೆ ಒಪ್ಪಿಸ್ತೀನಿ, ಇದನ್ನು ಮುಂದುವರಿದ ಭಾಗನ ನೀವು, ಕತೆ ನಾನು ಹೇಳ್ತೀನಿ, ಮುಂದುವರಿದ ಭಾಗನ ನೀವೇ ಮಾಡಬೇಕು ಅಂತೇಳಿ. ಸೊ ಇದು ಆಫರ್ ಗುರುಪ್ರಸಾದ್ ಅವರಿಂದ. ತಕ್ಷಣ ಹೇಳಿದರು, ಅಡ್ವಾನ್ಸ್ ಕೊಟ್ಬಿಡ್ತೀನಿ ಅಂತ. ಆಗಿನ ಪರಿಸ್ಥಿತಿಯಲ್ಲಿ ಅಡ್ವಾನ್ಸ್ ನಾನೇ ಕೊಡಬೇಕಾಗಿತ್ತು ಅವರಿಗೆ. ಅಂಥ ಆರ್ಥಿಕ ದಿಗ್ಬಂಧನದಲ್ಲಿ ಸಿಕ್ಕಾಕೊಂಡಂಥ ಗುರುಪ್ರಸಾದ್. ನನಗೆ ಆಶ್ಚರ್ಯ ಏನಾಗಿಲ್ಲ. ಯಾರೋ ದುಡ್ಡು ಹಾಕಲಿ ಬಂದಿರ್ಬೋದೇನೋ. ಸೊ ಸ್ಕ್ರಿಪ್ಟ್ ಮಾಡ್ತಾಯಿದ್ದಾರೆ, ಸಿನಿಮಾ ಮಾಡ್ತಾರೆ. ಒಂದೊಳ್ಳೆ ಸಿನಿಮಾ ಮಾಡಬೇಕು, ಒಂದೊಳ್ಳೆ ಜನ ಮೆಚ್ಚುವಂಥದ್ದು. ಹೇಗೆ ಅಂದರೆ ಅದು 2 ಸಿನಿಮಾ ಇದೆಯಲ್ಲ, ಎದ್ದೇಳು ಮಂಜುನಾಥ ಮತ್ತು ಮಠ. ಈ 2 ಸಿನಿಮಾದ ನಂತರ
ನನ್ನ ಹೆಸರು ಹಾಕಿದರೆ ಸಾಕು, ಸಿನಿಮಾಕ್ಕೆ ಟೈಟ್ಲೇ ಬೇಡ್ರಿ ಅಂತ ಹೇಳ್ಬಿಡೋದ. ನನ್ನ ಹೆಸರಿದ್ದರೆ ಸಾಕು, ಗುರುಪ್ರಸಾದ್, ಮಠ ಗುರುಪ್ರಸಾದ್ ಅಂತಿದ್ರೆ ಜನ ಓಡ್ಕೊಂಡು ಬರ್ತಾರೆ, ಸಿನಿಮಾ ನೋಡ್ತಾರೆ, ಟಿಕೆಟ್ ತೊಗೋತಾರೆ, ಹೌಸ್ಫುಲ್ ಮಾಡ್ತಾರೆ. ಇದು ದುರಹಂಕಾರದ ಮೇರು ಪರ್ವತ. ಆ ಥರ ಹೇಳಿದೆ ನನ್ನ ಹತ್ರ. ಹೀಗೆ ಇದು ತುಂಬ ಘಟನೆಗಳಿದೆ, ತುಂಬ. ಒಂದೊಂದಾಗಿ ಮತ್ತೆ ಹೇಳಲಿಕ್ಕೆ ಹೊರಡ್ತೀನಿ, ಸ್ವಲ್ಪ ನೋಟ್ ಮಾಡ್ಕೊಂಡಿದ್ದೀನಿ, ನಿಮ್ಮ ಗಮನದಲ್ಲಿರಲಿ. ಅವರು ಯಾವುದೇ ಸಂದರ್ಶನಕ್ಕೆ ಹೋದಾಗ ಅಥವಾ ಯಾರ ಥರ ಮಾತಾಡಲಿಕ್ಕೆ ಹೋದಾಗ ಅವ್ರ ಒಂದು ಬ್ಯಾಗ್ ಇರುತ್ತೆ, ಹೆಗಲಲ್ಲಿ ಒಂದು ಬ್ಯಾಗ್ ಇರುತ್ತೆ, ಸ್ವಲ್ಪ ದಪ್ಪ ಬ್ಯಾಗ್. ಅದರಲ್ಲಿ ಏನಿದೆ? ಪೆನ್ನು, ಪೇಪರು, ಇಂಥದ್ದೆಲ್ಲ, ಮಣ್ಣು ಮಸಿ ಅಂತೇಳಿ ಹೇಳ್ಬೋದು. ಅದರಿಗಿಂತ ಹೊರತಾದ ಒಂದು ಬಾಟ್ಲಿದೆ. ಬಾಟ್ಲ್ ಬೇರೆನಲ್ಲ, ಅದು ನೀರಿನ ಬಾಟ್ಲು. ಅವ್ರೇನು ಮಾಡ್ತಾರೆ, ಈ ಬಿಸ್ಲರಿ ಬಾಟ್ಲ್ ಇದೆಯಲ್ಲ ಅದರಲ್ಲಿ ನೀರಿಗೆ ರಮ್ಮು ಮಿಕ್ಸ್ ಮಾಡ್ತಾರೆ. ಸ್ವಲ್ಪ ಕಲರ್ ಬೇರೆ ಇರ್ತದೆ. ರಮ್ಮು ಮಿಕ್ಸ್ ಮಾಡಿ ಇಟ್ಟಿದ್ದಕ್ಕೆ ಝೀರೋ ವಾಟರ್ ಅಂತ ಅವರೇ ಸಿಟ್ಟಿದ್ದು. ನನಗೆ ಯಾವುದೇ ಸಂದರ್ಶನಕ್ಕೆ ಅಥವಾ ಎಲ್ಲೋ ಹೋಗಿದ್ದರೆ ನನಗೆ ಒಂದು ಇದು ಬೇಕಾಗುತ್ತಾ, ಈ ಝೀರೋ ವಾಟರ್ ಅಂತೇಳಿ ನಾನಲ್ಲಿ ಕುಡಿತೀನಿ ಅಂತ. ಅಂದರೆ ದಿನದ 24 hours ಆ ಝೀರೋ ವಾಟರ್ನಲ್ಲೇ ಇರ್ತಾರೆ ಅವರು. ಇದು ಅವರ ಝೀರೋ ವಾಟರ್ನ ಕತೆ. ಇಲ್ಲಿ ಇನ್ನೊಂದು ದೊಡ್ಡ ಕತೆ ಇದೆ, ಇದು ಝೀರೋ ವಾಟರ್ ಕತೆ. ಇನ್ನೊಂದು ಮಠ ಚಿತ್ರದಲ್ಲಿ ಆ್ಯಕ್ಚುಲಿ ಜಿ ವಿ ಅಯ್ಯರ್, ದಿ ಗ್ರೇಟ್ ಜಿ ವಿ ಅಯ್ಯರ್, ಕನ್ನಡ ಚಿತ್ರರಂಗದ ಬೇಸ್ ಅವರು. ಗ್ರೇಟ್ ಡೈರೆಕ್ಟರ್, ಸ್ಕ್ರಿಪ್ಟ್ ರೈಟರ್, ಅದು ಏನೇನು ಅಂತ ನೀವು ಬ್ರ್ಯಾಂಡ್ ಮಾಡೋಂಗಿಲ್ಲ, ಜಿ ವಿ ಅಯ್ಯರೇ ಬ್ರ್ಯಾಂಡ್. ಅವರನ್ನು ಕರೆದು ಆ್ಯಕ್ಟ್ ಮಾಡಿಸ್ಬೇಕು ಅಂತ ದೊಡ್ಡ ಆಸೆ ಇತ್ತು. ಅದು ಯಾವ ಪಾತ್ರ? ಸುದರ್ಶನ್ ಮಾಡಿದಾರಲ್ಲ ಆ ಪಾತ್ರನ ಜಿ ವಿ ಅಯ್ಯರ್ ಮಾಡಬೇಕಾಗಿತ್ತು ಅಂತ. ಆದರೆ ಆ ಟೈಮಿಗೆ ಸಮಸ್ಯೆ ಏನಂದರೆ, ಇವರು 30 ಹುಡುಗ ಹೋಗ್ಬಿಟ್ಟು ಅಂಥ ಹಿರಿಯನ ಹತ್ರ, ಸರ್ ನನ್ನ ಸಿನಿಮಾದಲ್ಲಿ ಮಾಡಿ ಅಂತೇಳಿ, ಆ್ಯಕ್ಟ್ ಮಾಡಿ ಅಂತ ಕೇಳೋದು ಹಿಂಗೆ ಯಾವಾಗ ಅಂತ ಕಳಿಸ್ಬಿಡ್ತಾರೆ ಅವರು. ನೋಡೋದಲ್ಲಿ ಏನೂ ನೋಡೋಲ್ಲ. ಖಂಡಿತ ಅವ್ರಿಗೆ ಗೊತ್ತು ಗುರುಪ್ರಸಾದಿಗೆ, ನಾನು ಹೋದರೆ ಕೆಲಸ ಆಗಲ್ಲ. ಮತ್ತೇನು ಯೋಚನೆ ಮಾಡಿದ್ದು ಅವರ ಬೇರೆ ಬೇರೆ ಯೋಚನೆ ರೀತಿಯಲ್ಲಿ ಒಂದು ಹೊಳೀತು. ಏನಪ್ಪ ಅಂದರೆ, ಬಿ ಸುರೇಶ್ ನಿಮ್ಗೆ ಗೊತ್ತಿದೆ, ಬಿ ಸುರೇಶ್ ಪ್ರೊಡ್ಯೂಸರ್, ಡೈರೆಕ್ಟರ್, ರಂಗಕರ್ಮಿ, ಎಲ್ಲನೂ ಆಗಿರುವಂಥ ಒಬ್ಬ ವ್ಯಕ್ತಿ, ಆತ್ಮೀಯ ಹೃದಯವಂತ ವ್ಯಕ್ತಿ. ಅವರನ್ನು ಭೇಟಿ ಮಾಡಬೇಕು. ಯಾಕೆ? ಅವರ ಅಮ್ಮ ಡಾಕ್ಟರ್ ವಿಜಯ, ನಾವೆಲ್ಲ ವಿಜಯಮ್ಮ ಅಂತ ಪ್ರೀತಿಯಿಂದ ಕರೀತಾರೆ, ಅಮ್ಮ ಅವರು ನಮ್ಮೆಲ್ಲ ತುಂಬ ಜನರ ಪಾಲಿಗೆ ಅವರ ಅಮ್ಮನೇ. ಅವರನ್ನು ಭೇಟಿ ಮಾಡಬೇಕು. ಅವರನ್ನು ಭೇಟಿ ಮಾಡಲಿಕ್ಕೆ ಸುರೇಶ್ ಬೇಕು. ಅವರನ್ನು ಭೇಟಿ ಮಾಡಿದರೆ ಅವರ ಮೂಲಕ ಜಿ ವಿ ಅಯ್ಯರ್, ಅವರು ತುಂಬ ಹತ್ತಿರ ಅಯ್ಯರಿಗೆ, ತುಂಬ ಹತ್ತಿರ ಅಂದರೆ ಅಮ್ಮ ಹೇಳಿದರೆ ಖಂಡಿತ ಕೇಳ್ತಾರೆ ಅಂತ ಇವ್ರಿಗೆ ಗೊತ್ತು. ಇದು ಕ್ರಿಮಿನಲ್ ಐಡಿಯಾ ಅಂತ ನಾನು ಹೇಳ್ತಾ ಇರೋದು. ಯಾರ್ದು? ಗುರುಪ್ರಸಾದ್. ಸುರೇಶ್ ಕರ್ಕೊಂಡೋದ್ರು ವಿಜಯಮ್ಮ ಅಂತ, ಕರ್ಕೊಂಡೋಗಿ ಹೇಳಿದರು, ಇದು ನನ್ನ ಕೈಲಿ ಸಾಧ್ಯ ಇಲ್ಲಪ್ಪ, ಆ ವ್ಯಕ್ತಿನ ಒಪ್ಪಿಸೋಕ್ಕೆ ನನ್ನ ಕೈಲಿ ಸಾಧ್ಯನೇ ಇಲ್ಲ ಅಂತ ರಿಜೆಕ್ಟ್ ಮಾಡಿಬಿಟ್ರು ವಿಜಯಮ್ಮ. ಅಲ್ಲಮ್ಮ ನೀವು ಕತೆ ಕೇಳು ಏನು ಅಂತ ನಾನು ಹೇಳ್ತೇನೆ ವಿಷಯ ಅಂತ ಕತೆ ಹೇಳಲಿಕ್ಕೆ ಶುರು ಮಾಡಿದ್ರು. ಕತೆ ಹೇಳ್ತಾ ಅದು ವಿಜಯಮ್ಮನಿಗೆ ಅನ್ನಿಸ್ತು, ಇದು ಎಸ್ ಅಯ್ಯರ್ ಮಾಡ್ಬೋದೇನೋ ಅಂತೇಳಿ. ಸೊ ಏನು ಮಾಡಿದರು, ಅವರನ್ನು ಸಂಪರ್ಕ ವ್ಯವಸ್ಥೆ ಮಾಡಿದರು ಇಬ್ಬರನ್ನು. ಇಂಥ ಹುಡುಗ ಬರ್ತಾಯಿದ್ದಾನೆ, ಆ ಹುಡುಗನನ್ನು ನೀವು ಮಾತಾಡಿಸಿ ನೋಡಿ, ನಿಮಗೆ ಅನುಕೂಲವಾದರೆ ನೀವು ಒಪ್ಪಿದರೆ ಅವನ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ಬೋದು ಅಂತ ಒಂದು ಮಾತು ಹೇಳಿದರು. ಇವನಿಗೆ ಅದೇ ಸಾಕಾಯಿತು ಗುರುಪ್ರಸಾದ್ ಸ್ಟ್ರೈಟ್ ಅಲ್ಲಿ ದೊಡ್ಡ ಆಲದ ಮರದಲ್ಲಿ ಅವ್ರದ್ದೊಂದು ಆಶ್ರಮ ಇದೆ, ಜಿ ವಿ ಅಯ್ಯರ್ ಆಶ್ರಮ. ಅಲ್ಲಿಗೆ ಹೋದರು. ಅಲ್ಲಿಗೆ ಹೋದಾಗ, ಯಾರು ನೀನು ಅಂತ ಹೇಳಿದ್ರು. ನಾನು ಗುರುಪ್ರಸಾದ್ ಅಂತೇಳಿ ಒಂದು ಮಠ ಅಂತೇಳಿ ಒಂದು ಸಿನಿಮಾ ಮಾಡ್ತಾಯಿದ್ದೀನಿ, ನೀವು ಆ್ಯಕ್ಟ್ ಮಾಡಬೇಕು ಅಂತೇಳಿ ಹೇಳಿದಾರಪ್ಪ. ವಿಜಯಮ್ಮ ಹೇಳಿದೆ, ನಂಗೆ ಗೊತ್ತು ನೀನು ವಿಜಯಮ್ಮನ ಮೂಲಕ ಹೇಳಿಬಿಟ್ರೆ ಕೆಲಸ ಆಗ್ಬಿಡುತ್ತೆ ಅಂತ, ನೀನು ಒಳ್ಳೆ ಐಡಿಯಾ ಹಾಕಿದ್ಯಾ, ಆಯ್ತು ಬಾ. ಆದರೆ ಒಂದು ಕಂಡೀಷನ್, ನನಗೆ ವಯಸ್ಸಾಗಿದೆ, ಯಾವ ಮೊಮೆಂಟ್ನಲ್ಲಿ ಗೊಟಕ್ಕಂತೀನಿ ಅಂತ ಗೊತ್ತಿಲ್ಲ. ನೀನು ಸಿನಿಮಾ ಶೂಟ್ ಮಾಡಿ ಅರ್ಧ ಆದರೆ ನಿಮ್ಗೆ ತೊಂದರೆ ಆಗುತ್ತೆ, ಅದರ ಬಗ್ಗೆನೇ ಯೋಚನೆ ಮಾಡು. ಆಮೇಲೆ ಆರೋಗ್ಯ ಸರಿಯಿಲ್ಲ, ಆಮೇಲೆ ಕ್ಯಾರೆಕ್ಟ್ರ್ ಎಲ್ಲೋ ಒಂದು ಕಡೆ ನನಗೆ ಹಿಡಿಸೋದಿದ್ದರೆ ನಾನು ಟಕ್ ಅಂತ ಎದ್ದೋಗ್ಬಿಡ್ತೀನಿ. ಇದೆಲ್ಲ ನೀನು ಒಪ್ಕೊಂಡು ನನ್ನನ್ನು
ಆ್ಯಕ್ಟ್ ಮಾಡಿ ಅಂತೇಳಿ ರಿಕ್ವೆಸ್ಟ್ ಮಾಡೋದಿದ್ದರೆ ನಾನು ಒಪ್ಕೋತೀನಿ ಅಂತೇಳಿ. ಆದರೆ ಒಂದು ದೊಡ್ಡ ಕಂಡೀಷನ್ ಏನಂದರೆ ದುಡ್ಡಿನ ಬಗ್ಗೆ ಪಕ್ಕ ಅದೊಂದು ಅಮೌಂಟ್ ಫಿಕ್ಸ್ ಆಯಿತು. ಎಸ್ ಸರ್ ಕೊಡ್ತೀನಿ. ನಮ್ಮ ಕನಕಪುರ ಶ್ರೀನಿವಾಸ್ ಅವರು 5 ಲಕ್ಷ ಅವರ ಚರ್ಚೆ ಮಾಡಿ 5 ಲಕ್ಷ ಗಳಿಸಿದ್ರು. ಸೊ ಅದು ಕೊಡೋದು ಅಂತ ನಿಗದಿ ಆಯಿತು. ಜಿ ವಿ ಅಯ್ಯರ್ ಒಪ್ಪಿದ್ರು. ಆದರೆ ಅವರು ಆ ಹೊತ್ತಿಗೆ ಬಾಂಬೆಗೆ ಹೊರಡೋರಿದ್ದರು. ಒಂದು ವಾರದ ಮಟ್ಟಿಗೆ ಒಂದು ತಿಂಗಳ ಮಟ್ಟಿಗೆ ನಾನು ಬಾಂಬೆಗೆ ಹೋಗ್ತಾ ಇದ್ದೇನೆ. ಒಂದು ರಾಮಾಯಣ ಅಂತ ಒಂದು ಸೀರಿಯಲ್ ಮಾಡಲಿಕ್ಕೆ ಹೊರಟಿದ್ದೀನಿ. ಅದಕ್ಕೆ ಒಬ್ಬರನ್ನು ಹಿಂದಿ ಸ್ಟಾರನ್ನು ಭೇಟಿಯಾಗಬೇಕಾಗಿದೆ, ಹೋಗಿ ಬರ್ತೀನಿ ಅಂತೇಳಿ. ಆಯ್ತು ಸರ್ ಹೋಗಿ ಬನ್ನಿ, ಹೋಗಿ ಬಂದ ಮೇಲೆ ನಾವು ಶೂಟಿಂಗ್ ಸ್ಟಾರ್ಟ್ ಮಾಡೋಣ ಅಂತೇಳಿ ಹೋದರು. ಜಿ ವಿ ಅಯ್ಯರ್ ಬಂದರು. ಇವರು ಗುರುಪ್ರಸಾದ್ ತುಂಬ 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 ದುಃಖದಲ್ಲಿ 5 ಲಕ್ಷದ ಚೆಕ್ ಹಿಡ್ಕೊಂಡು ಅವರ ಆಶ್ರಮಕ್ಕೆ ಹೋದರು. ಆಶ್ರಮಕ್ಕೆ ಹೋದರೆ ಮೊದಲೇ ಹೇಳಿದಾಗೆ ಅವರು ಬಂದಿದ್ದು ಶವವಾಗಿ, ಅವ್ರು ತೀರ್ಕೊಂಬಿಟ್ಟಿದ್ರು. ಆ ಚೆಕ್ಕನ್ನು ಅವರ ಪಾದದಲ್ಲಿಟ್ಟು ಅಲ್ಲೇ ನಮಸ್ಕಾರ ಮಾಡಿ ಹೊರಗೆ ಬಂದರು ಗುರುಪ್ರಸಾದ್. ಸೊ ದೊಡ್ಡ ನಿರಾಶೆ ಆಯಿತು ಗುರುಪ್ರಸಾದಿಗೆ. ಮಠದಲ್ಲಿ ಜಿ ವಿ ಅಯ್ಯರ್ ಆ್ಯಕ್ಟ್ ಮಾಡುವಂಥ ಒಂದು ಸಂದರ್ಭ ಹೀಗೆ ಡಿಸ್ಟರ್ಬ್ ಆಯಿತು. ಅವರ ಬದಲಿಗೆ ನಮ್ಮ ಆರ್ ಎನ್ ಸುದರ್ಶನ್ ಅವರನ್ನು ಹಾಕ್ಕೊಂಡು ಸಿನಿಮಾ ಮಾಡಿದರು. ಅವರೇನು ಕಮ್ಮಿ ಅಲ್ಲ, ತುಂಬ ಚೆನ್ನಾಗಿ ಮಾಡಿದರು. ಒಟ್ಟು ಕಥೆಯ ಪೂರಕವಾಗಿ ಅವರು ಆ್ಯಕ್ಟ್ ಮಾಡಿದರು. ಸೊ ಇದು ಒಂದು ಘಟನೆ. ಅದರಲ್ಲೇ ಜಿ ವಿ ಅಯ್ಯರ್ ಮಾಡಬೇಕಾಗಿತ್ತು ಅಂತ. ಆಮೇಲೆ ಈ ಪುಣ್ಯಾತ್ಮ ಗುರುಪ್ರಸಾದ್ ಎಂಥ ವ್ಯಕ್ತಿ ಅಂದರೆ ಪಾರ್ವತಮ್ಮನಿಗೆ ತುಂಬ ಇಷ್ಟ ಆದ ವ್ಯಕ್ತಿ ರೀ. ತುಂಬ ಇಷ್ಟ ಆದ ವ್ಯಕ್ತಿ. ಅವರ ಕನ್ನಡ, ಅವರ ಬರವಣಿಗೆ, ಅವರ ಮಾತಿನ ಶೈಲಿ, ಇದೆಲ್ಲ ಖುಷಿಪಟ್ಟು ಮನೆಗೆ ಹೋದಾಗ ನೀನು ನನ್ನ ಮಗನ ಜೊತೆ ಇರಬೇಕು ಅಂದರೆ ಪುನೀತ್ ಜೊತೆ ಇರಬೇಕು ಅಂತೇಳಿ ಹೇಳಮ್ಮ. ಕೋಟ್ಯಾಧಿಪತಿ ಅಂತ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಸೊ ಅದಕ್ಕೆ ನೀನು ಸ್ಕ್ರಿಪ್ಟ್ ಬರಿಬೇಕು. ಪಾರ್ವತಮ್ಮ ಅಲ್ಲದಿದ್ದರೆ ಪಾರ್ವತಮ್ಮನ ಮೂಲಕ ಹೇಳಿಸಿರೋದು ಸಂಬಂಧಪಟ್ಟ ಚಾನಲ್ನವರು. ಇವರು ಓಹೋ ಸಾಧ್ಯನಾ ನನಗೆ ಅಂತ ತುಂಬ ಯೋಚನೆ ಮಾಡಿ ಕೊನೆಗೆ ಒಪ್ಕೊಂಡ್ರು. ಯಾಕೆಂದರೆ ಪುನೀತ್ ದೊಡ್ಡ ಹೆಸರು, ಆಮೇಲೆ ಅವರ ಜೊತೆ ಕೆಲಸ ಮಾಡೋದು ನನಗೊಂದು ಹೆಮ್ಮೆ, ಈ ಎಲ್ಲ ಕಾರಣಕ್ಕಾಗಿ ಒಪ್ಪಿದ್ರು. ಮತ್ತು ಸೂಪರಾಗಿ ಮಾಡಿಕೊಟ್ರು ಸ್ಕ್ರಿಪ್ಟ್, ಅದ್ಭುತವಾಗಿ. ಒಂದು ದಿವಸ ರಾಜ್ಕುಮಾರನ್ನು ಭೇಟಿಯಾಗುವಂಥ ಸಂದರ್ಭ ಬಂತು. ಅವ್ರಿಗೂ ಭಾರಿ ಇಷ್ಟ, ಗುರುಪ್ರಸಾದ್ ಅಂದರೆ ಭಾರಿ ಇಷ್ಟ. ಅವರೇನು ಮಾಡಿದರು, ಹೀಗೆ ಮುದ್ದಾಡಿದರು. ಸ್ವಲ್ಪ ಗಡ್ಡ ಬಂದಿತ್ತು ಅವರಿಗೆ. ಆ ಮುದ್ದಾಡಿದ್ದೇ ತಡ, ಅವರ ಸ್ಪರ್ಶ ಇದೆಯಲ್ಲ ಗಡ್ಡಕ್ಕೆ, ಆ ಗಡ್ಡ ಮತ್ತೆ ಕಟ್ ಮಾಡಲಿಕ್ಕೆ ಹೋಗಿಲ್ಲ, ಟ್ರಿಮ್ ಮಾಡಲಿಕ್ಕೆ ಹೋಗಿಲ್ಲ. ಅದು ರೀ. ಆಮೇಲೆ ಲಾಸ್ಟಿಗೆ ನೀವು ನೋಡಿದ್ರಲ್ಲಿ ಇಷ್ಟು ಉದ್ದ ಗಡ್ಡ ಬಂದಿರೋದು, ಅದು ಎಲ್ಲಿ ನಾನು ಟ್ರಿಮ್ ಮಾಡಿಬಿಟ್ರೆ ಅಣ್ಣವರ ಸ್ಪರ್ಶದ ಕಾವು ಹೋಗ್ಬಿಡ್ತದ ಅಂತ ಒಂದು ರೀತಿ ಅನಿಸಿಕೆ ಅವರಿಗೆ, ಗುರುಪ್ರಸಾದಿಗೆ. ಅಂಥ ಗುರುಪ್ರಸಾದ್ ಅವರು. ಆಮೇಲೆ ಅಷ್ಟೇ ವಿಚಿತ್ರವಾಗಿ ಮಾತಾಡಲಿಕ್ಕೆ ಹೊರಡ್ಬಿಡ್ತಾರೆ ದಿಢೀರಂತ. ನಮ್ಮಲ್ಲಿ ಏನು ಕಮ್ಮಿ ಇದ್ದಾರೆ, ರಾಜ್ಕುಮಾರ್ ಅವರು ಆಸ್ಕರ್ ಪ್ರಶಸ್ತಿ, ನಾನೊಂದು ಸಿನಿಮಾ ಮಾಡ್ತೀನಿ, ರಾಜ್ಕುಮಾರ್ ಅವ್ರನ್ನ ಆ್ಯಕ್ಟ್ ಮಾಡಿಸ್ತೀನಿ, ಅವ್ರಿಗೆ ಒಂದು ಆಸ್ಕರ್ ಪ್ರಶಸ್ತಿ ಕೊಡಿಸ್ಬಿಡ್ತೀನಿ ಅಂಥೇಳಿ. ರಾಜ್ಕುಮಾರ್ ವಿಧಿವಶರಾದರು. ಆಮೇಲೆ ಯಾರು, ಪುನೀತ್. ನಾನು ಪುನೀತಿಗೆ ಆಸ್ಕರ್ ತಂದು ಕೊಡ್ತೀನಿ, ಪುನೀತ್ ಒಂದು ಸಿನಿಮಾ ಮಾಡ್ತೀನಿ, ಆಸ್ಕರ್ ತಂದು ಕೊಡ್ತೀನಿ. ಕನ್ನಡಕ್ಕಂತೂ ಆಸ್ಕರ್ ಪ್ರಶಸ್ತಿ ಪಡೆಯುವಂಥ ಎಲ್ಲ ಯೋಗ್ಯತೆ ಇರುವಂಥ ಟ್ಯಾಲೆಂಟ್ಗಳು ಇಲ್ಲಿದೆ. ಅದರಲ್ಲೂ ಪುನೀತಿಗೆ ನಾನು ಆಸ್ಕರ್ ತಂದು ಕೊಡ್ತೇನೆ ಅಂತ ಹೇಳಲಿಕ್ಕೆ ಹೊರಟರು ಇವರು. ಏನಾಯಿತು ಗೊತ್ತಾಗಲ್ಲ. ತಪ್ಪು ಮಾಡೋದು ಅವ್ರು ಯಾರವ್ರೆ ಅಂತೇಳಿ ಒಂದು ಹಾಡು, ತಪ್ಪು ಮಾಡಿದವ್ರು ಯಾರವ್ರೆ ಅಂತ. ಆ ಹಾಡು ಅದಕ್ಕೆ ಸಿಚುವೇಶನ್ ಹೇಳಿಕೊಟ್ರು ನಮ್ಮ ಸಂಗೀತ ನಿರ್ದೇಶಕರಿಗೆ. ಸಿಚುವೇಶನ್ ಹೇಳಿಕೊಟ್ಟು ಅವರು ಸ್ವಲ್ಪ ತಲೆಬಿಸಿ ಮಾಡಿದ್ರು. ಎಂಥ ಬರೀಲಿಕ್ಕೆ, ಏನು ಮಾಡೋದು, ಬರೋದೇ ಇಲ್ಲಲ್ಲ, ಏನು ಚರಣ ಪಲ್ಲವಿ ಅದು ಇಂಥದ್ದು ಬರೋಲ್ಲಲ್ಲ ಅಂಥೇಳಿ ಯಾವುದೋ ಒಂದು ಸ್ಟುಡಿಯೋದ ಒಂದು ಕಡೆ ಹೋಗಿ ಕೂತ್ಕೊಂಡು ಟೀ ತಂದು ಕೊಟ್ಟ ಹುಡುಗ. ಟೀ ತಂದು ಕೊಡುವಾಗ ಅದು ಚೆಲ್ಬಿಡ್ತಾವ್ರು ಶರ್ಟ್ ಮೇಲೆ ಚೆಲ್ದು ಸಿಕ್ಕಾಪಟ್ಟೆ ಕೋಪ ಮಾಡಿದರು. ಸಿಕ್ಕಾಪಟ್ಟೆ ಕೋಪ ಅಂತವರಿಗೆ. ಹೊಡಿಲಿಲ್ಲ, ಬೈದು ಕಳಿಸಿದ್ರು. ಸೊ ಅದು ಅವರಿಗೆ ಕೊರೀತಿತ್ತು. ಸೀದಾ ಹೋಗಿ ನೋಡ್ತಾರೆ, ನಾನು ತಪ್ಪು ಮಾಡಿಬಿಟ್ನಲ್ಲ, ಅವನಿಗೆ ಅವನ ಹತ್ರ ಇಷ್ಟು ರಫಾಗಿ ನಾನು ನಡ್ಕೋಬಾರ್ದಿತ್ತು,
ನಾನು ತಪ್ಪು ಮಾಡಿಬಿಟ್ಟೆ. ಸೊ ಹಾಡು ಲೈನ್ ಬಂದಿರೋದು ಅಲ್ಲಿಂದ, ತಪ್ಪು ಮಾಡದವರು ಯಾರವರೇ ಅಂತೇಳಿ. ನೋಡಿ, ಒಂದು ಇದು ಇದು ಮಠದ ಸೂಪರ್ ಹಿಟ್ ಹಾಡಿದು, ಮಠ ಸಿನಿಮಾದ್ದು. ಹೀಗೆ ನಡೀತಾ ಇದೆ. ಇಂಥ ಘಟನೆಗಳು ನಾಡಿತನ ಸಾಕಷ್ಟಿದೆ. ಇದರಲ್ಲಿ ಕೆಲವೊಂದು ಮಾತ್ರ ನಾನು ಹೇಳಿಕೊಟ್ಟಿದ್ದೀನಿ. ದಯವಿಟ್ಟು ಅವರ ಅಭಿಮಾನಿಗಳಾಗಲಿ, ಅವರಿಗೆ ಸಂಬಂಧಪಟ್ಟವರಾಗಲಿ, ನಾನು ಈಗ ಹೇಳಿದೆ, ತೀರ್ಕೊಂಡ ಮೇಲೆ, ವಿಧಿವಶರಾದ ಮೇಲೆ ಈ ಥರ ಮಾತಾಡ್ಕೊಂಡ್ಬಿಟ್ಟೆ, ಕಾಲು ಎಳೆದೆ, ಲೇವಡಿ ಆಡದೆ ಅಂತ ತಿಳ್ಕೋಬಾರ್ದು. ಇದು ನಡೆದಿರೋದು. ನಿಮ್ಮ ಎಲ್ರಿಗಿಂತಲೂ ಅಷ್ಟು ಆತ್ಮೀಯರು ಗುರುಪ್ರಸಾದ್ ನನಗೆ. ತುಂಬ ಎಲ್ಲೇ ಇದ್ದರೂ ಫೋನಲ್ಲಿ ಮಾತಾಡ್ತಾಯಿದ್ರು, ಎಲ್ಲೇ ಇದ್ದರೂ ಕರ್ಕೊಂಡಿರ್ತಿದ್ದ ನನ್ನ. ಒಂದು ಸ್ಕ್ರಿಪ್ಟ್ ಬರಿಬೇಕಾಗಿತ್ತು, ಕಾಲ ಕೂಡಿ ಬರಲಿಲ್ಲ. ಆ ಯೋಗ ನನ್ನ ಪಾಲಿಗೆ ಇಲ್ಲ. ಸೊ ಈಗ ಗುರುಪ್ರಸಾದ್ ಅವರು ಜಾಗ ಖಾಲಿ ಮಾಡಿದ್ದಾರೆ. ಅವರ ಜಾಗಕ್ಕೆ ಬರುವಂಥ ಮತ್ತೊಬ್ಬ ವ್ಯಕ್ತಿ ಇಲ್ಲ. 100% ನಾನು ಹೇಳ್ಬಿಡ್ತೇನೆ, ಸಾಧ್ಯನೇ ಇಲ್ಲ. ಆ ಸೀಟಲ್ಲಿ ಕಾಲು ಇದ್ದೇ ಇರುತ್ತೆ ಯಾವತ್ತಿದ್ದರೂ ಕೂಡ. ಇದು ಗುರುಪ್ರಸಾದ್ ಅವರ ಬಗ್ಗೆ ನಮ್ಮ ನೆನಪುಗಳ ಮೆರವಣಿಗೆಯಲ್ಲಿ ಬಂದಂತಹ ಕೆಲವು ಘಟನೆಗಳನ್ನು ಪೋಣಿಸಿ ನಿಮ್ಮಲ್ಲಿ ಹೇಳಿದ್ದೀನಿ. ಇದರಲ್ಲಿ ಯಾವ ಲೇವಡಿ ಇಲ್ಲ ಅಂತ ಹೇಳ್ತಾ ನನ್ನ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.